ಗುರು, ನಾನಿವತ್ತು ಮಾಡ್ತಿರೋ ಚಾಲೆಂಜ್ ಏನಂದ್ರೆ ಲಕ್ಸುರಿ ಕಾರ್ ಶೋರೂಮ್ಗೆ ಹೋಗಿ ಫ್ರೀಯಾಗಿ ಕಾರ್ನ ಕೇಳೋದು. ನಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ ಈ ಥರದ್ದೊಂದು ಕಾರ್ ತಗೋಬೇಕು ಅಂತ. ಆದ್ರೆ ನನ್ನ ಹತ್ರ ₹1 ಕೂಡ ಇಲ್ಲ. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಅದಕ್ಕೆ ಕಾರ್ ಶೋರೂಮ್ಗೆ ಹೋಗಿ ನಾನು ಫ್ರೀಯಾಗಿ ಕಾರ್ನ ಕೇಳ್ತೀನಿ. ಹಂಗೆಲ್ಲ ವಿಡಿಯೋ ಮಾಡಕ್ ಬಿಡುದಿಲ್ಲ ಅವರು. ಹೌದಾ? ಬೆನ್ಸ್ ಕಾರ್ನ ಅದು ಇವಾಗ ಫ್ರೀಯಾಗಿ ಕೇಳಕ್ ಹೋಗ್ತೀವಿ. ಏನಾಗ್ಬೋದು? ಲೋಗೋನು ಕೊಡಲ್ಲ ನಮ್ಗೆ. ಶೋರೂಮ್ ಹೋಗ್ಬೇಕು. ಇಲ್ಲ ಎಂಟ್ರಿ ಗೌತಮ್, ಫ್ರೀಯಾಗಿ ಇದನ್ನ ಕೇಳಲ್ಲ ಹೋಗ್ಬಿಟ್ಟು. ಹಂಗೆಲ್ಲ ವಿಡಿಯೋ ಮಾಡಬಾರ್ದು, ಬನ್ನಿ. ಇಲ್ಲ, ಒಳಗೋಗ್ತೀವಿ ಶೋರೂಮ್ಗೆ. ಅದನ್ನ ಆಫ್ ಮಾಡ್ಬಿಟ್ಟು ಹೋಗಿ, ಅದು ತೆಗೀರಿ ಅದನ್ನ. ಹಂಗೆಲ್ಲ ವಿಡಿಯೋ ಮಾಡಕ್ ಬಿಡುದಿಲ್ಲ ಅವರು. ಹೌದಾ? ಬನ್ನಿ. ಎಲ್ಲ ಶೋರೂಮ್ಗೆ ಹೋಗ್ತಿದ್ವಿ, ಅದಕ್ಕೆ. ಕಟ್ ಮಾಡಿ ಅದನ್ನ ತೆಗೀರಿ, ಅದನ್ನ ಮೊಬೈಲ್ ಜಾಬ್ ಮಾಡಿಕೊಳ್ಳಿ. ಹಾಂ ಮ್ಯಾಮ್, ವಿಡಿಯೋ ಮಾಡ್ಬೋದಲ್ಲ? ಲೈಕ್ ಯೂಟ್ಯೂಬ್ ಶೂಟ್ ಮಾಡ್ತಿದ್ವಿ. ಹಾಂ, ಹೌದಾ? ಓಕೆ ಗೈಸ್, ಪರ್ಮಿಷನ್ ಕೇಳ್ಕೊಬರಕ್ಕೆ ಹೋಗವ್ರೆ ವಿಡಿಯೋ ಮಾಡ್ಬೋದಾ ಇಲ್ವಾ ಅಂತ. ಗುರು ನೋಡು ಗುರು, ಕಾರ್ಗಳು ಹೆಂಗೈತೆ. ಕಾರ್ ನೋಡ್ತೀರಿ ಖುಷಿ ಆಗ್ತೈತೆ. ಮೋಸ್ಟ್ಲಿ ವಿಡಿಯೋ ಮಾಡಕ್ ಬಿಡಲ್ಲ ಅನ್ಸುತ್ತೆ, ಮಾತಾಡ್ತವ್ರೆ. ಯಾವಾಗ ಗುರು ತಗೊಳ್ಳೋದು ನಾನು? ಇವಾಗ ಫ್ರೀಯಾಗಿ ಬೇರೆ ಕೇಳ್ತೀನಿ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಫ್ರೀಯಾಗಿ ಕಾರ್ ಕೇಳಕ್ ಬಂದಿದ್ವಿ. ಫ್ರೀ ಆಗಿ ಎಲ್ಸರ್, ಅದು ಮಾರುತಿನೇ ಸಿಗಲ್ಲ, ಬೆಂಜ್ ಅಲ್ಲ ಎಲ್ಸ ಆಪ್ಷನ್ಸ್. ಹೌದಾ? ಸೊ ಅಟ್ಲೀಸ್ಟ್ ನೋಡ್ಕೊ ಹೋಗ್ಬೋದಾ ನಾವು? ನೋಡಿ ನೋಡ್ಕೊ ಹೋಗ್ಬೋದಾ? ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಗೈಸ್, ಆವಾ ಬಾಟ್ಲು ನೋಡಿ ₹200 ಬೆಂಚ್ ಶೋರೂಮಲ್ಲಿ ಇಟ್ಟವ್ರೆ. ಗೌತಮ್ ಕುಡಿಸ್ತಿದ್ದೀನಿ ಫ್ರೀಯಾಗಿ. ಕಾರ್ ಸಿಗ್ಲಿಲ್ಲ, ನೀರು ಸಿಕ್ತು. ಏನನ್ಸ್ತಾ ಇದ್ ಗೌತಮ್? ಮಾಡು ಕ್ಯಾಮಿಲ್ಲ, ನನ್ಗೆ ನೀನ್ ಹೇಳಿದ ಕೆಲಸ ಮಾಡ್ಕೊಂಡು ನಾಶನ ಆಗ್ಬಿಟ್ಟೆ ನಾನು. ಡಿಂಗ್ರಿ ನನ್ನ ಮಗನ. ಗೌತಮ್, ಇದು ಯಾವ್ದಿದು? ಗೈಸ್ ನೋಡಿ, ಬೆಂಚ್ ಶೋರೂಮ್ಗೆ ಬಾಯ್ ಮಾಡ್ಬಿಡಿ. ಸ್ಟಾರ್ಟಿಂಗ್ ಈಚೆನೆ ವಾಚ್ ಮ್ಯಾನೇ ಬಿಟ್ಟಿರ್ಲಿಲ್ಲ ನಮ್ಮನ್ನ ವಿಡಿಯೋ ಮಾಡಕ್ಕೆ. ಆದ್ರೂ ಒಳಗೋಗಿ ವಿಡಿಯೋ ಮಾಡ್ಕೊಂಡು ನೀರ್ ಕುಡ್ಕೊ ಬಂದಿದೀವಿ. ನಾವಿವಾಗ ಪೋರ್ಷಾ ಶೋರೂಮ್ಗೆ ಬಂದಿದೀವಿ. ಪೋರ್ಷಾ ಕಾರ್ ನೋಡಿ, ಇಲ್ಲೇ ಈಚೆ ನಿಂತಾಯ್ತು. ಒಂದು ಈಚೆನೆ ನಿನ್ಸ್ಬಿಟ್ಟವ್ರ ಒಂದು ಕಾರ್ನ. ಸಾಕದಾಗೈತೆ, ಬ್ಲೂ ಕಲರು. ಒಳಗಡೆ ಹೋಗೋಣ ಬನ್ನಿ, ಹೆಂಗಿರುತ್ತೆ ನೋಡೋಣ. ದೊಡ್ಡ ಬ್ರ್ಯಾಂಡ್ಗೆ ಹೋಗ್ತಾ ಇದೀನಿ, ಏನಂತಾರೆ ನೋಡೋಣ. ಹಲೋ ಸರ್. ಆಯ್ತು ಸರ್, ಫ್ರೀ ಕಾರ್ ಸಿಗುತ್ತಾ ಅಂತ ಎಲ್ಲ ಕಾರ್ ಕಂಪ್ನಿಗಳಲ್ಲಿ ಕೇಳ್ತಿದ್ವಿ. ಲೈಕ್ ಯಾವ್ದಾರು ಆ ಥರ ಆಫರ್ ಬಂದಿದೆ ಕಾರ್ಸ್ ಅಲ್ಲಿ, ಬ್ರ್ಯಾಂಡ್ ಅಲ್ಲಿ ಅಂತ. ಕೂತ್ಕೊಳ್ಳ. ನೋಡಿ ಗುರು, ಹಿಂದೆ ಎಂತ ಕಾರ್ ಐತೆ, ರೆಡ್ ಕಲರು. ನೋಡಿ ಹೆಂಗೈತದು ಕಾರು. ಗೌತಮ್ ನೋಡಿ, ಇಲ್ಲೇ ಕೂರ್ಸಿದೀನಿ. ನಮಸ್ತೆ ಸರ್. ಮಚಾ, ಫ್ರೀಯಾಗಿ ಕಾರ್ ಕೇಳಕ್ ಬಂದಿದೀವಿ. ಚೇರ್ ಮೇಲೆ ಕೂರ್ಸವ್ರೆ ನೋಡು, ಪಾರ್ಷಾದವರು. ಹೆವಿ ಖುಷಿ ಆಗ್ತೈತೆ. ಏನೂ ಅಂದಿಲ್ಲ ನೋಡು, ಚೆನ್ನಾಗಿ ಅಪ್ರೋಚ್ ಮಾಡಿ ಕೂರ್ಸೋರಲ್ಲ. ಏನಾಯ್ತು ಕಾರದು? ಹೆಂಗೈತೆ ಗೌತಮ್ ಇದು ಕಾರು? ಗೈಸ್, ಈ ಕಾರ್ ನೋಡಿ ಹೆಂಗೈತೆ, ಪಾರ್ಶು. ಗೈಸ್, ಇಲ್ಲೊಂದು ಐತೆ ನೋಡಿ, ಪಾರ್ಶು. ಹೆಂಗೈತೆ ಗೌತಮ್? ಗೈಸ್, ತುಂಬಾನೇ ಚೆನ್ನಾಗಿ ಮಾತಾಡ್ಸಿದ್ರು. ಖುಷಿ ಆಯ್ತಾ ಗೌತಮ್ ನಿಂಗೆ? ತುಂಬಾ ಖುಷಿ ಆಯ್ತು. ಸರಿ ಬಿಡು. ಕಿಯಾ ಶೋರೂಮ್ ಒಳಗೋಗ್ಬಿಟ್ಟು ಫ್ರೀಯಾಗಿ ಕಾರ್ನ ಕೇಳ್ತೀನಿ ಬನ್ನಿ ಇವಾಗ. ನಮ್ ಫ್ರೀಯಾಗಿ ಕಾರ್ ಸಿಗುತ್ತಾ ನಮ್ಗೆ? ಫ್ರೀಯಾಗಿ ಕೇಳಕ್ ಬಂದ್ರು, ಕೂರ್ಸವ್ರೆ. ನೋಡ್ಕೊ ಹೋಗ್ಬೋದಂತೆ. ಒಂದ್ಸಲ ನೋಡ್ಕೊ ಹೋಗೋಣ ಕಾರ್ನ. ಗೌತಮ್ ನೋಡಿ, ಬಿಸ್ಲರ್ ವಾಟರ್ ಕುಡಿತಾವ್. ನೀಲ್ ಕೂತ್ಕೊಂಡು ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ಬೇಕಾರೆ ಹಂಗೆ ಗೊತ್ತಾಯ್ತು. ಫೇಸ್ ಗೊತ್ತಾಯ್ತಾ? ಫೇಸ್ ಅಲ್ಲಿ ಅದೇ ಹಂಗೆ ಅಲ್ಲಿ ಮೇಲ್ಗಡೆಯಿಂದ ಬರ್ಬೇಕಾಗ ಅನ್ಕಂಡು ಎಲ್ಲೋ ನೋಡಿದ್ದೀನಿ ಯೂಟ್ಯೂಬ್ ಚಾನಲ್. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ ಬಂದವರು, ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಸತಿ ಕುತ್ಕೊಂಡು ನೋಡಿ ಸರ್, ಫೀಲ್ ಮಾಡಿ ಸರ್. ಕಂಫರ್ಟ್ ಇದೆಯಾ ಸರ್ ವೆಹಿಕಲ್? ಮಾಡೋ ಚೆನ್ನಾಗಿದೆ. ಫ್ರೀಯಾಗಿ ಕಾರ್ ಸಿಗುತ್ತಾ ಎಲ್ಲಾರು ಕಾರ್ ಶೋರೂಮ್ ಅಲ್ಲಿ? ಫ್ರೀಯಾಗಿ ಯಾರು ಕೊಡ್ತಾರೆ ಸರ್? ಹೌದಾ? ಕೊಡಲ್ಲ ಅಂತೀರಾ? ಎಲ್ಲಾ ಕಡೆ ಗೌತಮ್ಗೆ ಫ್ರೀಯಾಗಿ ನೀರ್ ಕುಡಿಸ್ತಾ ಇದೀನಿ. ಏನಿಸ್ತೈತೆ ಗೌತಮ್? ಬರೀ ನೀರ್ ಮಾತ್ರ ಕುಡಿಬೇಕು. ಯಾವ ತರ ರಿಯಾಕ್ಷನ್ ಇರುತ್ತೆ ಫ್ರೀಯಾಗಿ ಕಾರ್ ಕೇಳಿದಾಗ ಅಂತ ನೋಡಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಫನ್ ಆಗಿ ತಗೊಳ್ಳಿ, ಆಯ್ತಾ? ಅಷ್ಟೇ ಗೈಸ್, ನಾವಿವಾಗ ಹುಂಡೈ ಶೋರೂಮ್ಗೆ ಬಂದಿದೀವಿ. ರಾಜಾ ರಶ್ವಾಗ್ ಹೋಗ್ಬಿಟ್ಟು ಫ್ರೀಯಾಗಿ ಕಾರ್ ಕೇಳ್ತೀನಿ ಬನ್ನಿ. ಮ್ಯಾಮ್, ನಮ್ಗೆ ಫ್ರೀಯಾಗಿ ಕಾರ್ ಸಿಗುತ್ತಾ? ಹೋಗ್ಬೋದಾ? ಟೆಸ್ಟ್ ಡ್ರೈವ್ ಸಿಗುತ್ತಾ? ಹೌದಾ ಸರ್? ಅದೇ ನೀವು ಅಲ್ಲಿ ಒಂದು ಬೋರ್ಡ್ ವಿಡಿಯೋ ಅಲ್ಲ ಇಲ್ಲ ಅಂತ ಹಾಕಿದ್ರೆ ನಾವು ಬರ್ತಿರ್ಲಿಲ್ಲ. ವಿಡಿಯೋ ಅಲೌಡ್ ಇಲ್ಲ ಅಂತ ಯಾರು ಇಲ್ಲ ಹಾಕಲ್ಲ. ಬಟ್ ನಾವು ಕೇಳ್ತಿರೋ ತಪ್ಪೇ ಮಚ್ಚಾ, ಫ್ರೀಯಾಗಿ ಕೇಳ್ತಿರೋ ತಪ್ಪು. ನಾನು ಒಪ್ಕೋತೀನಿ, ಒಂದು ಫನ್ನಿ ಚಾಲೆಂಜ್ ತರ ಮಾಡ್ತಿದ್ದೆ ಅಷ್ಟೇ. ಬಟ್ ವಿಡಿಯೋ ಮಾಡಬೇಡಿ ಅಂದಿರು. ಓಕೆ, ತುಂಬಾನೇ ಬೈದ್ಬಿಟ್ಟು ಕಳಿಸ್ಬಿಟ್ರು. ಹೆವಿ ಬೇಜಾರಾಯ್ತು. ಹುಂಡೈ ಶೋರೂಮ್ಗೆ ಬರಬಾರ್ದಿತ್ತು ಮಚ್ಚಾ. ನಾನು ಅರ್ಥ ಆಯ್ತಾ? ನನಗೂ ಜೊತೆಲಿ ಬೈದ್ಬಿಟ್ಟು ಕಳ್ಸಿದ್ರು. ಗೌತಮ್
ಎಲ್ಲಾ ಶೋರೂಮಲ್ಲೂ ಮಾತಾಡ್ಸಿ ನೀರ್ ಕೊಟ್ಟಿ ಕಳ್ಸೋರ್ ಕಣ. ಇವರೇ ಬೈದಿದ್ ನಮ್ಗೆ, ಓನ್ ಡೇ ಅವ್ರು ಬೈದ್ಬಿಟ್ರು. ನೀನ್ ನೋಡ್ರ ಅಯ್ಯೋ ಪಾಪ ಹೆಂಗೈತೆ ಗೌತಮ್ ಇದು ಬೈಕು? ಗೌತಮ್, ವೈಟ್ ಕಲರ್ ಡುಕಾಟಿ ತಗೊಳ್ಳ ಇಲ್ಲ ರೆಡ್ ಕಲರ್ ಡುಕಾಟಿ ತಗೊಳ್ಳ? ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಯೂಟ್ಯೂಬ್ ಮಾಡಿ ಏನ್ ಮಾಡಿದ್ನೋ ಇಲ್ವೋ ಗೌತಮ್, ಒಂದು ಡುಕಾಟಿ ಅಂತ ದೊಡ್ಡ ಬ್ರ್ಯಾಂಡು ನನ್ನನ್ನು ಒಂದ್ಸಲ ಬೈಕ್ ಲಾಂಚ್ ಕರೆದಿತ್ತಲ್ಲ, ಅದೇ ಒಂದು ಖುಷಿ. BMW ಮತ್ತೆ ಮಿನಿ ಕೂಪರ್ ಶೋರೂಮ್ಗೆ ಹೋಗೋಣ. ಫುಲ್ ಕಣೋ. ಸಾರಿ, ಈ ಕಡೆ ಸೈಡ್ ಎಲ್ಲ BMW, ಆ ಕಡೆ ಸೈಡ್ ಎಲ್ಲ ಮಿನಿ ಕೂಪರ್ಗಳು. BMW ನಮಗೆಲ್ಲ ಫ್ರೀಯಾಗಿ ಕಾರ್ ಸಿಗಲ್ವಾ? ಸರಿ, ನೋಡ್ಕೊ ಹೋಗ್ಬೋದಾ? ಲೈಕ್ ವ್ಯೂವರ್ಸ್ಗೆ ಹೌದಾ? ತಗೋಣ ಮಚ್ಚ, ಒಂದಿನ ಇದೇ ಶೋರೂಮ್ಗಳಿಗೆ ಬಂದು ಕಾರ್ಗಳನ್ನ ತಗೊಂಡೋಗಿ ನಿಲ್ಸೋಣ ಮನೆ ಮುಂದೆ. ಬಿಸ್ನೆಸ್ ಮಾಡೋಣ. ಯೂಟ್ಯೂಬ್ ಮಾಡೋದ್ರಲ್ಲ ಇಷ್ಟು ಮಾಡಕ್ಕಾಗಲ್ಲ, ಬಿಸ್ನೆಸ್ ಮಾಡೋಣ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ತುಂಬಿದ್ಕೊಳ ತುಳ್ಕಳ ಅನ್ನೋಕ್ಕೆ ಇದೊಂದು ಉದಾಹರಣೆ. ಇನ್ನೊಂದ್ಸಲ ಹೇಳೋದು, ತುಂಬಿದ್ಕೊಳ ತುಳ್ಕಳ ಅನ್ನಕ್ಕೆ ಇದೊಂದು ಉದಾಹರಣೆ. ತುಂಬಿದ್ಕೊಡ ತುಳ್ಕಲ್ಲ ಅಂತ ಹೇಳಕ್ಕೆ ಇದೊಂದು ಉದಾಹರಣೆ. ಅದನ್ನ ಹೇಳ್ಬೇಕಾರೆ ನೀನು. ಗೈಸ್, ನಾವಿವಾಗ ಮಾರಿಸ್ ಗ್ಯಾರೇಜ್ ಬಂದಿದೀವಿ ಫ್ರೀಯಾಗಿ ಕಾರ್ನ ಕೇಳಕ್ಕೆ. 1924ರಿಂದ ಐತೆ, ಹಳೇ ಕಂಪ್ನಿ. ಫ್ರೀಯಾಗಿ ಕಾರ್ ಕೇಳಕ್ಕೆ ಗೌತಮ್ ಎಷ್ಟು ಜೋಶಲ್ಲಿ ಎಲ್ಲಾ ಕಡೆ ಹೋಗಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಕೇಳ್ತಿದೀವಿ ಅಂದ್ರೆ, ಕಾಸು ಕೊಟ್ಟು ತಗೊಳ್ಳೋರು ಇಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಯಾವ್ದು ಗೌತಮ್, ನ್ಯಾನೋ ಕಾರ್ ತರ ಐತಲ್ಲ, ನಮ್ಗೆ ಫ್ರೀಯಾಗಿ ಕಾರ್ ಸಿಗುತ್ತಾ? ಸಿಗಲ್ವಾ? ನೋಡ್ಕೊ ಹೋಗ್ಬೋದಾ? ಹೋಗ್ಲಿ ನೋಡ್ಬೋದಾ? ರೆಡ್ ಕಲರ್ ಜಾಕೆಟ್ ಹಾಕೋ ಬರ್ಬೇಕಿತ್ತು ನಾನು. ರೆಡ್ ಕಲರ್ ಕಾರ್ ಏನ್ ಸಾಕಾದಾಗ ಕಾಣಿಸ್ತಾ ಇತ್ತು. ನನ್ ಕಾರೇ ಓಡ್ಸಕ್ ಬರಲ್ಲ, ಫ್ರೀಯಾಗಿ ಕಾರ್ ಕೇಳಕ್ ಬಂದಿದ್ದೀನಿ. ಜನ್ಮಕ್ಕೆ ಹೋಗೋ. ಹೌದಾ ಎಲ್ಲ ರುಚಿ ಕೇಳ್ದವ್ರು ಹೊಟ್ಟೋಗೋಣ. ನೀವು ಮಾಡ್ಬೇಕು ಅಂತ ಕಾಯ್ತಾ ಇರ್ತೀವಿ, ಬಟ್ ಒಂದು ಪರ್ಮಿಷನ್ ಬೇಕು ಅಷ್ಟೇ. ಸರ್, ಇಟ್ಸ್ ಓಕೆ ಬಿಡಿ ಸರ್, ಪರವಾಗಿಲ್ಲ. ವಿಡಿಯೋ ಮಾಡೋದು ಭಾರಿ ಕಷ್ಟ ಆಯ್ತಲ್ವ ಗೌತಮ್? ಯೂಟ್ಯೂಬರ್ಸ್ ಆಗೋದು ಎಷ್ಟು ಕಷ್ಟ ಆಯ್ತು ಹೇಳಿ ನೀನು. ಫ್ರೀಯಾಗಿ ಕೇಳಿದ್ರೆ ಭಾರಿ ಕಷ್ಟ ಆಯ್ತು ಗೌತಮ್. ನಾವಿವಾಗ ವೋಕ್ಸ್ ವ್ಯಾಗನ್ ಬಂದಿದೀವಾ? ವೋಕ್ಸ್ ವ್ಯಾಗನ್ ಹೋಗ್ಬಿಟ್ಟು ಕೇಳೋಣ ಇವಾಗ. ಆರ್ ಯು ರೆಡಿ ಫಾರ್ ದಿಸ್? ಸರ್, ಫ್ರೀಯಾಗಿ ನಮ್ ಕಾರ್ ಸಿಗುತ್ತಾ? ಫ್ರೀಯಾಗಿ ಸಿಗಲ್ವಾ? ವೋಕ್ಸ್ ವ್ಯಾಗನ್ ಅಲ್ಲಿ ಯಾವಾಗಾರು ಲಕ್ಕಿ ಡ್ರಾ ತರ ಏನಾದ್ರು ಗಿಫ್ಟ್ ತರ ಕಸ್ಟಮರ್ಸ್ಗೆ ಯಾವಾಗಾದ್ರೂ ಫ್ರೀ ಕಾರ್ ಕೊಟ್ಟವ್ರ ಕಂಪ್ನಿ ಕಡೆಯಿಂದ? ಯಾವತ್ತೂ ಕೊಟ್ಟಿಲ್ಲ ಸರ್. ಮೇ ಬಿ ಇಂಡಿಯಾದಲ್ಲಿ ಆಗಿಲ್ಲ, ಮೇ ಬಿ ಔಟ್ಸೈಡ್ ಆಫ್ ದ ಕಂಟ್ರಿ ಆಗಿರ್ಬೋದು, ಕಂಪ್ನಿ ಕಡೆ ಯುರೋಪ್ ಅಲ್ಲಿ ಆಗಿರ್ಬೋದು. ಹೌದಾ? ಯುರೋಪ್ ಸೈಡ್ ಕಂಪ್ನಿನ ಇದು? ಹೌದು, ಇಟ್ಸ್ ಯುರೋಪಿಯನ್ ಬ್ರ್ಯಾಂಡ್, ಜರ್ಮನ್ ಮ್ಯಾನುಫ್ಯಾಕ್ಚರರ್. ಓಕೆ, ನಮ್ಗೆ ಇವಾಗ ಏನು ಫ್ರೀ ಕಾರ್ ಏನು ಸಿಗಲ್ವಾ? ಎಷ್ಟು ಚೆನ್ನಾಗೈತೆ ಕಾರ್, ಎಲ್ಲೋ ಶೈನಿಂಗ್ ಹೊಡಿತೈತೆ. ಈಗ ಹೋಗ್ಬಿಟ್ಟು ನೆಕ್ಸ್ಟ್ ಇವಾಗ ಎಲ್ಲೋ ಜಾಕೆಟ್ ಹಾಕೋ ಬರ್ಬೇಕು ನಾನು ಕಾರ್ ಮ್ಯಾಕ್ಸ್ ಮಾಡಕ್ಕೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಗೈಸ್ ನೋಡಿ, ಅವರು ಪಾಪ ಇಲ್ಲ ಅಂತ ಖುಷಿಯಿಂದ ನಗ್ನಾಗ್ತಾನೆ ಹೇಳಿ ಕಳ್ಸಿದ್ರು. ಏನಾಗೋದು, ವಿಡಿಯೋನು ಮಾಡಕ್ ಬಿಟ್ರು, ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾನೇ ಒಳ್ಳೆ ಮನ್ಸ. ಅಶ್ವಿನಿ ದೇವತೆಗಳು ಮೇಲಿಂದ ಅಸ್ತು ಅಂತ ಇರ್ತಾವಂತೆ. ನಾವು ಯಾರು ಗೊತ್ತು, ನಾವು ಫ್ರೀಯಾಗಿ ಕೇಳೋ ಟೈಮಲ್ಲಿ ಅಸ್ತು ಅಂದ್ಬಿಟ್ಟು ಫ್ರೀಯಾಗಿ ಕಾರ್ ಸಿಕ್ಬಿಡ್ಬೋದಾ ಅಂತ ಟ್ರೈ. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಗೈಸ್, ಇಲ್ಲಿ ನೋಡಿ ಗೌತಮ್ ಕಾರು. BMW Z4 ನಿಂದ ಗೌತಮ್? ಯಾರ್ದೋ ಕಾರ್ ನಿನ್ಸವ್ರೆ, BMW. ಸಾಕಾದಾಗೈತೆ ನೋಡಿ. ಒಳಗಡೆ ನೋಡ್ಗುರು ಹೆಂಗೈತೆ. ಒಳಗಡೆ ಇರೋ ಇಂಟೀರಿಯರ್ಗೆ ಕಾಸು ಕಣೋ ಗೌತಮ್. BMW Z4 ಇದು. ಓನರ್ ಇಲ್ಲೇ ಎಲ್ಲ ಒಳಗೋಗೋರೆ, ನಾವು ಅಷ್ಟರಲ್ಲಿ ಗ್ಯಾಪಲ್ಲಿ ವಿಡಿಯೋ ಮಾಡ್ಕೊತಾ ಇದೀವಿ. ಇವ್ರು ಓನರ್ ಹತ್ರ ಫ್ರೀಯಾಗಿ ಕೇಳಿದ್ರೆ ಕೊಡ್ತಾರೆ. ಮೇ ಬಿ ಮನ್ಸ್ ದೊಡ್ಡದಾಗಿದ್ರೆ ಕೂಗದ್ ಕಳಿಸ್ತಾರೆ. ಗೈಸ್ ಬನ್ನಿ, ಸ್ಕೋಡಾ ಶೋರೂಮ್ ಬಂದಿದ್ದೀನಿ. ತೊದ್ಲಿಸ್ತಾ ಇದೀನಲ್ಲ ಗೌತಮ್, ಇಲ್ಲೇ ನಾನು. ನಾವು ಬರ್ತಿರೋದು ನೋಡು, ಎಲ್ಲಾ ಕಾರು ತಗೊಬಿಡ್ತೀವಿ ಅನ್ಕೊಂಡಿರ್ತಾರೆ. ಫ್ರೀಯಾಗಿ ಕೇಳ್ದಕ್ಕೆ ಪಾಪ ಬೇಜಾರಾಗ್ಬಿಡ್ತಾರೆ. ಹಾಯ್ ಮ್ಯಾಮ್, ನಮಸ್ತೆ ಮೇಡಮ್. ಸ್ವಾಗತಂ ಸುಸ್ವಾಗತಂ. ನಮ್ಗೆ ಫ್ರೀಯಾಗಿ ಏನಾದ್ರು ಕಾರ್ ಸಿಗ್ಬೋದು? ಫ್ರೀ ಅಂದ್ರೆ ಸ್ಕೋಡಾದಲ್ಲಿ ಯಾವಾಗಾದ್ರೂ ಫ್ರೀ ಕಾರ್ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ ಕಸ್ಟಮರ್ಸ್ಗೆ, ಗಿಫ್ಟ್ ತರ, ಇಲ್ಲ ಅಂದ್ರೆ ಲಕ್ಕಿ ಡ್ರಾ ತರ ಯಾವಾಗ ಕೊಟ್ಟಿಲ್ವಾ? ಹೌದಾ? ನಮ್ಗೇನು ಫ್ರೀಯಾಗಿ ಕಾರ್ ಸಿಗಲ್ವಾ ಹಂಗಂದ್ರೆ? ಹೌದಾ? ನೋಡ್ಕೊ ಹೋಗ್ಬೋದಾ? ಅಂದ್ರೆ ಕಾರ್ ತಗೊಬಂದ್ರ
ನೀವು ಕಾರ್ ತಗೊಂಡ್ರೆ ಸರಿ. ಕಾರ್ ತಗೊಂಡ್ರೆ ಏನಾದ್ರು ಕೊಡ್ತಾರಾ? ನಾವು ಫ್ರೀಯಾಗಿ ಕಾರ್ ಕೇಳಿದ ತಕ್ಷಣ ಶಾಕ್ ಆಗ್ಬಿಟ್ರು. ಮತ್ತೆ ಯಾರಿಗೆ ಆದ್ರೂ ಇವಾಗ ನಾನೇ ಇವಾಗ ಸರ್ವಿಸ್ ಇದು ಶೋರೂಮಲ್ಲಿ ಕೆಲಸ ಮಾಡ್ತಿರ್ತೀನಿ, ನನ್ ಹತ್ರ ಬಂದ್ಬಿಟ್ಟು ಯಾರು ಫ್ರೀಯಾಗಿ ಕಾರ್ ಸಿಗುತ್ತಾ ಅಂದ್ರೆ ಹೆಂಗಿರುತ್ತೆ ಹೇಳು? ನೀನ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿರ್ತೀಯ, ನಿನ್ಗೆ ಟಾರ್ಗೆಟ್ಸ್ ಅನ್ನೋದು ಇರ್ತೈತೆ, ಕೆಲಸ ಮಾಡಬೇಕು. ಆ ಟೈಮಲ್ಲಿ ಬಂದ್ಬಿಟ್ಟು ಯಾರ ಬಿಟ್ಟು ಕಾರ್ ಕೇಳಿದ್ರೆ ಯಾವ ತರ ಇರ್ತೈತೆ ಹೇಳು? 3-4 ಜನ ಕೋಟ್ ಹಾಕೊಂಡು ನಿಂತವ್ರು ಗೌತಮ್. ಸೊ ಇಲ್ಲೇನಾದ್ರು ಫ್ರೀಯಾಗಿ ಕಾರ್ ಸಿಗುತ್ತಾ ನಮಗೆ? ಸಿಗಲ್ಲ. ಆಯ್ ಸರ್, ನಮ್ಗೇನಾದ್ರು ಫ್ರೀಯಾಗಿ ಕಾರ್ ಸಿಗುತ್ತಾ ಇಲ್ಲಿ? ಇಲ್ವಾ ಸರ್? ಅಂದ್ರೆ ನೆಕ್ಸದಲ್ಲಿ ಯಾವಾಗಾದ್ರೂ ಲೈಕ್ ಕಸ್ಟಮರ್ಸ್ಗೆ ಈ ಲಕ್ಕಿ ಡ್ರಾ ಅಂತ ಬರುತ್ತಲ್ಲ ಕಂಪ್ನಿ ಕಡೆಯಿಂದ, ಆ ಥರ ಏನಾದರೂ ಫ್ರೀಯಾಗಿ ಕಾರ್ ಸಿಕ್ಕಿದೆಯಾ ಯಾರಿಗಾರು ಕಸ್ಟಮರ್ಸ್ಗೆ? ಇವತ್ತು ಕಾರ್ ಅಂತ ನಾವು ಯಾವ್ದು ಲೆಕ್ಕ ಡ್ರಾಪ್ ಮಾಡಿಲ್ಲ ಇವತ್ತು. ಹಾಂ ಆಫರ್ಸ್ ಕೊಟ್ಟಿದ್ದೀರಾ? ಹೌದಾ? ಅದೇ ಸರ್, ಅದಕ್ಕೆ ಎಲ್ಲರೂ ಆ ಥರ ಆಫರ್ಸ್ ಇದೆಯೋ ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ ಚಾಲೆಂಜ್ ಥರ, ಅಂದರೆ ಫ್ರೀಯಾಗಿ ಕಾರ್ ಕೇಳಿದ್ರೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಈಗ ನಕ್ಕುದ್ರಲ್ಲ ನೀವು, ನಗ್ತೀರಾ ನೋಡಿ, ಏನು ಯಾರಿಗೆ ಅದೇ ಅದು ರಿಯಾಕ್ಷನ್ ಫನ್ನಿ ಚಾಲೆಂಜ್ ಥರ ಮಾಡ್ತಿದ್ವಿ. ಯಾವ ಟಾಪ್ ಮಾಡಲ್ಸ್ ಇರುತ್ತೆ? ಹೌದಾ? ವಿದೌಟ್ ಪ್ರಯರ್ ಅಪ್ರೂವಲ್ ನಮ್ಮ ಬಾಸ್ ಇಂದ ಮಾಡಂಗಿಲ್ಲ ವಿಡಿಯೋ. ಹೌದಾ? ಸುಮ್ಮನೆ ಅವ್ರು ನೋಡಿದ್ರೆ ಸುಮ್ಮನೆ ನಮಗೆ. ಹೌದಾ? ಓಕೆ ಸರ್. ಅದೇ ತೋರ್ಸೋದಲ್ಲ ಮಾಡೋದು. ಚೆನ್ನಾಗಿ ಮಾತಾಡ್ಸರಿ. ಥ್ಯಾಂಕ್ ಯು ಸರ್. ವಿಡಿಯೋ ಆಫ್ ಮಾಡಿ ಒಂದು ಕಾಫಿ ಕೊಡೋದು. ಇಲ್ಲ ಸರ್, ಬರ್ತೀವಿ. ಥ್ಯಾಂಕ್ ಯು ಸರ್. ಕಾಫಿ ಕುಡ್ಕೋಗಿ ಅಂತಂದ್ರು ಪಾಪ, ಫ್ರೀಯಾಗಿ ಕಾರ್ ಕೇಳಕ್ ಬಂದಿದ್ರೆ. ಮತ್ತೆ ಎಲ್ಲ ಬ್ಲೂ ಕಾರಲ್ಲಿ ನಿಂತೈತಲ್ಲ ಲೈನಕ್ಕೆ. ಮತ್ತೆ ಎಲ್ಲ ಒಂದೇ ಅಲ್ಲ ಇದು? ಓ, ಎಲ್ಲ ಸರ್ವಿಸ್ಗೆ ಬಂದಿರೋದು ಮಚ್ಚ. ಸರ್ವಿಸ್ಗೆ ಬಂದಿರೋ ಕಾರ್ಗಳು ನೋಡಿ, ಬ್ಲೂ ಕಾರ್. ಗೌತಮ್, ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ವಿಡಿಯೋ ಆಫ್ ಮಾಡ್ಬಿಟ್ಟು ಕಾಫಿ ಕುಡ್ಕೋಗಿ ಅಂದ್ರು. ವಿ ಲವ್ ನೆಕ್ಸಾ ಮಚ್ಚ. ಕಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಗೌತಮ್. ಬಂದವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಕಾರ್ ಶೋರೂಮ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಾ ಎಲ್ರಿಗೂ ಬಿಗ್ ಸಲ್ಯೂಟ್. ಆಡಿ ಶೋರೂಮ್ ಒಳಗೆ ಹೋಗ್ಬಿಟ್ಟು ಫ್ರೀಯಾಗಿ ಕಾರ್ ಕೇಳಬೇಕು. ಮೋಸ್ಟ್ಲಿ ಬೈತಾರೆ ಅನ್ಸುತ್ತೆ. ಆಡಿಲಿ ಫುಲ್ ಧೈರ್ಯ ಮಾಡಿ ಹೋಗ್ತಾ ಇದ್ವಿ. ಸೈಕ್ ಆಯ್ತಲ್ಲ ಗೈಸ್, ಹೆಂಗಿದ್ರು ಫ್ರೀಯಾಗಿ ಕಾರ್ ಕೇಳ್ದೆ ಹಿಡ್ಕೆ ಈಚೆ ಹಾಕ್ಬಿಡ್ತಾರೆ. ಅದಕ್ಕೆ ಫಸ್ಟ್ ನಿಮ್ಗೆ ಕಾರ್ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. 70 ಲಕ್ಷ ಮಚ್ಚ. ಫ್ರೀಯಾಗಿ ಕಾರ್ ಸಿಗುತ್ತಾ ಅಂತ ಕೇಳ್ತಿದ್ದೆ. ಸೊ ಫ್ರೀಯಾಗಿ ಕಾರ್ ಅಲ್ಲ ಸಿಗುತ್ತೆ ಅಂತ ನೀವು ಕೊಡಿಸ್ತೀರಾ ಹೊರಗಡೆ, ಆಮೇಲೆ ನಾವು ಕಾರ್ ಕೊಡ್ತೀವಿ ಅಂತ ಕನ್ಫರ್ಮ್ ಮಾಡಿ. ಮೇಡಮ್, ಕ್ರಿಯೇಟರ್ಸ್ಗೆ ಏನಾದ್ರು ಆಫರ್ ಇದೆಯಾ? ಈಗ ನಾನೇನಾದ್ರು ಆಡಿ ಕಾರ್ ತಗೋಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ನಂದು ಕುತ್ಕೊಳ್ಳಿ, ಕನ್ಸಲ್ಟೆಂಟ್ ನ ಬರಕ್ ಹೇಳ್ತೀನಿ, ಅವ್ರ ಹತ್ರ ಮಾತಾಡಿ ನಮ್ಮ ಆಫರ್ಸ್ ಏನಿದೆಯೋ ಅದನ್ನ ನಿಮ್ಗೆ ಇದ್ ಮಾಡ್ಬೋದು. ಓಕೆ ಮೇಡಮ್, ಫ್ರೀಯಾಗಿ ಹಂಗಾರೆ ಕಾರ್ ಸಿಗಲ್ವಾ ನಿಮಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕಾರ್ ಅಲ್ಲ, ನೀವು ಹೋಗಿ ಅದೇ ಹೇಳಿದ್ದು, ಹೊರಗಡೆ ಫ್ರೀ ಸಿಗಲ್ಲ. ಥ್ಯಾಂಕ್ ಯು ಮೇಡಮ್. ಆಯ್ತು, ಥ್ಯಾಂಕ್ ಯು ಮ್ಯಾಮ್. ಗೈಸ್, ಆಡಿ ಶೋರೂಮ್ ಅಲ್ಲಿ ಕೇಳಿದೆ, ಪಾಪ ನಗ್ತಾವ್ರು ಅವ್ರು ಫ್ರೀಯಾಗಿ ಹೇಳಿದ್ರೆ. ಎಷ್ಟು ಚೆನ್ನಾಗಿ ಮಾತಾಡ್ಸಿರು, ನಗ್ನಗ್ತಾ ಮಚ್ಚ. ಪಾರ್ಕಿಂಗ್ ಇವಾಗ ವಾಚ್ಮ್ಯಾನ್ ಬೈತಾನ ನೋಡಿ, ಅದನ್ನ ತೋರಿಸ್ತೀನಿ ನಿಮ್ಗೆ. ಕ್ಯಾಮ್ರಾ ಹಿಡ್ಕೊಬತ್ತ ಅದೀವಲ್ಲ, ಬೈಯಲ್ಲ ಅನ್ಸುತ್ತೆ ಗೌತಮ್. ಅವ ಅಣ್ಣಂಗೆ ಸಾರಿ ಕೇಳ್ಬಿಡೋಣ. ಬಂದ ಅಣ್ಣ, ಸಾರಿ ಅಣ್ಣ, ಸಾರಿ ಅಂದೆ. ಅಲ್ಲೆಲ್ಲೂ ಸಿಗ್ಲಿಲ್ಲ ಪಾರ್ಕಿಂಗ್, ಅದಕ್ಕೆ ವಿಡಿಯೋ ಮಾಡ್ತಿದ್ದೋ. ಸಾರಿ ಅಂಕಲ್, ಆಯ್ತು ಸಾರಿ. ದೊಡ್ಡ ನೋಡಿ ಅಂಕಲ್ ಸಬ್ಸ್ಕ್ರೈಬ್ ಬನ್ನಿ ಒಂದ್ಸಲ. ಅಂಕಲ್ ನೋಡಿ ಬೈತಾರೆ ಅಂದ್ರೆ ಪಾಪ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರು. ಗೈಸ್, ಲ್ಯಾಂಬೋರ್ಗಿನಿ ಶೋರೂಮ್ ಹತ್ರ ಬಂದಿದ್ದೀನಿ. ಒಳಗೆ ಹೋಗ್ಬೋದಾ ಹೆಂಗೆ ಕೇಳೋಣ ಬನ್ನಿ, ಬಿಡೋದು ಡೌಟ್. ಸರ್, ಲ್ಯಾಂಬೋರ್ಗಿನಿ ಶೋರೂಮ್ ಅಲೋನಾಗೆ ಅಪಾರ್ಟ್ಮೆಂಟ್ ತಗೋಬೇಕಾ? ಆನ್ಲೈನ್ ಬುಕ್ ಮಾಡ್ಬೇಕಾ? ಆನ್ಲೈನಲ್ಲಿ? ಆನ್ಲೈನ್ ಈಗ ಬುಕ್ ಮಾಡ್ಬೋದಾ? ಈಗ ಒಳಗೋಗಿ ನೋಡಂಗಿಲ್ಲ ಅಂತೆ. ಆನ್ಲೈನಲ್ಲಿ ಫೋನ್ ಮಾಡಿ ಒಂದ್ಸಲ ಟ್ರೈ ಮಾಡೋಣ ಇರಿ ಗೈಸ್. ಫೋನ್ ಮಾಡಿ ನೋಡೋಣ, ಇಲ್ಲಿ ಹಾಕೋರ್ ಕಾಂಟ್ಯಾಕ್ಟ್ ನಂಬರು. ಒಳಗೆ ಹೋಗ್ಬೋದಾ ಇಲ್ವಾ ಕೇಳೋಣ ಇರಿ. ಇದು ವೆಬ್ಸೈಟಾ? ಇದು ವೆಬ್ಸೈಟ್? ಓ, ವೆಬ್ಸೈಟ್ ಯಾಕೆ? ವೆಬ್ಸೈಟ್ ಅದು ಗೈಸ್. ಫೋನ್ ಎತ್ತಲಿಲ್ಲ. ವೆಬ್ಸೈಟಲ್ಲಿ ಬುಕ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಒಳಗಡೆ ಅಲೋ ಮಾಡ್ತಿಲ್ಲ. ಲ್ಯಾಂಬೋರ್ಗಿನಿ ಶೋರೂಮ್ ಒಳಗೆ ಹೊರಗಡೆಯಿಂದನೇ ತೋರಿಸ್ತೀನಿ ಬನ್ನಿ. ಈಚೆ ಗ್ಲಾಸಿಂದ ತೋರಿಸ್ಬೋದು. ಕಾಣುತ್ತಾ ನೋಡು, ಕಾಣುತ್ತಾನೆ ಗೈಸ್. ಇಲ್ಲಿ ನೋಡಿ, ಒಳಗಡೆ ಲ್ಯಾಂಬೋರ್ಗಿನಿ ಕಾರ್ ನಿಂತೈತಿ ಇಲ್ಲಿ ಒಳಗಡೆ, ಬಟ್ ಅಲೋ ಮಾಡ್ತಿಲ್ಲ ನಮ್ಮನ್ನ ಹೊಡಿಕೆ. ಕಾಣ್ತಾಯ್ತಾ? ಬಟ್ ಅಲೋ ಮಾಡ್ತಿಲ್ಲ ಒಳಗೆ. ಏನೂ ಮಾಡೋಕ್ಕಾಗಲ್ಲ, ಈಚೆಯಿಂದನೇ ನೋಡ್ಕೊಳ್ಳಿ. ನಾನು ಎಷ್ಟು ಯೂಟ್ಯೂಬ್ ವಿಡಿಯೋ ಮಾಡಿದ್ರು ಅಷ್ಟೇ ಗೌತಮ್. ದುಡ್ಡು ಮಾಡ್ಬಿಟ್ಟು ಲ್ಯಾಂಬೋರ್ಗಿನಿ ತಗೋಬೇಕು ಅಲ್ಲ. ನಾವು ಒಂದ್ಸಲ ದುಡ್ಡು ಮಾಡಿದ್ರೆ ಗೌತಮ್,
ಲ್ಯಾಂಬೋರ್ಗಿನಿ ಶೋರೂಮ್ ಬಂದ್ಬಿಟ್ಟು ಅಂಬರೀಶ್ ಸರ್ ಮತ್ತೆ ವಿಷ್ಣು ಸರ್ ತಗೋತಾರಲ್ಲ ಚೀಲದಲ್ಲಿ ತಗೊಬಂದ್ ದುಡ್ಡು ಹಂಗ್ ತಗೋಣ. ಲ್ಯಾಂಬೋರ್ಗಿನಿ ಶೋರೂಮ್ ಬಾಯ್ ಹೇಳಿ ನಮ್ಮನ್ನ ಒಳಗ್ ಬಿಡ್ಲಿಲ್ಲ. ಹೀಗೆ ಶೋರೂಮ್ಗೆ ಹೋಗಿ ಕಾರ್ ಕೇಳಿದ್ದು ಒಂದು ಫನ್ನಿ ಚಾಲೆಂಜ್ ಅಂತ ಅಷ್ಟೇ. ನನ್ ಸ್ವಂತ ದುಡ್ಡಲ್ಲಿ ತುಂಬಾನೇ ಕಷ್ಟಪಟ್ಟು ದುಡ್ದು ತಗೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.